ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಸುಮಾರು 10 ವರ್ಷಗಳ ಕಾಲ ನಮ್ಮ ಸಂಘದ ವ್ಯವಸ್ಥೆಯಲ್ಲಿ ನಾವೇನಾಗಿದೆ ನಿಂತೋಗಿತ್ತು. 10 ವರ್ಷಗಳ ನಂತರ ನಾವು ನನ್ನ ಸಹಕಾರಿ ಮಹಾದೇವು ಮತ್ತು ಹಲವು ಮಿತ್ರರು ಸೇರಿ ನಮ್ಮ ಸಂಘಕ್ಕೆ ಒಂದು ಚಾಲನೆಯನ್ನು ಕೊಡಬೇಕು ಅಂತ ಈ ಚಾಲನೆಯನ್ನು ಕೊಟ್ಟು ಮೊದಲನೇ ಬಾರಿಗೆ ನಾವು ಈ ಕ್ರಿಕೆಟ್ ಪಂದ್ಯಾಟವನ್ನು ಪ್ರಾರಂಭ ಮಾಡಿದ್ದೇವೆ. ತಾವು ಆಗಮಿಸ್ತೀರಾ, ತಮಗೆ ಮೊದಲನೇದಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ನಮ್ಮ ಸಮಾಜ ಬಹಳ ಹಿಂದುಳಿದ ವರ್ಗದಿಂದ ಬಂದಂಥದ್ದು. ಕೊಡಗಿನಲ್ಲಿ ರವಿ ಹೇಳಿದಾಗೆ ಒಂದು ಎಲ್ಲರೂ ಸೇರಿದ್ರೆ ಒಂದು 6 ರಿಂದ 8 ಲಕ್ಷ ಜನ ಇರ್ಬೋದು ಅಂತ ಅನ್ಕೊಂಡಿದ್ದೇನೆ. 6 ರಿಂದ 7 ಸಾವಿರ ಇರ್ಬೋದು ಅಂತ ಅನ್ಕೊಂಡಿದ್ದೇನೆ. ಹಲವಾರು ಆರ್ಥಿಕದ ವ್ಯವಸ್ಥೆಯಲ್ಲಿ ಈ ಹಿಂದೆ ಬಹಳ ಹಿಂದೆ ಇದ್ರು. ಆದರೆ ಈ ದಿನಗಳಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲೂ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲೂ ಮುಂದೆ ಬಂದಿದ್ದಾರೆ ಅಂತ ಅನ್ಕೊಂಡಿದ್ದೇನೆ ಮತ್ತು ಇದು ಕಾಣ್ತಾ ಇದೆ ನಮ್ಮ ಮುಂದೆ. ಈ ಹಿಂದೆ ನಮ್ಮ ಮೂಲ ವೃತ್ತಿ ಏನು, ನಾವು ಮಡಿವಾಳ ಜನಾಂಗದವರು ಐನಿಂಗ್ ಮತ್ತು ಸ್ವಚ್ಛಗೊಳಿಸುವಂಥ ವ್ಯವಸ್ಥೆಯಲ್ಲಿದ್ದಂಥವರು ಈಗ ಕಾಲಕ್ರಮೇಣ ಸುಮಾರು ಜನ ಆ ಮೂಲವೃತ್ತಿಯನ್ನು ಬಿಟ್ಟಿದ್ದಾರೆ ಅಂದ್ಕೊಂಡಿದ್ದೇನೆ ಮತ್ತು ಪಾಠ ಪುಸ್ತಕಗಳಲ್ಲಿ ಮತ್ತು ವಿದ್ಯಾಭ್ಯಾಸದಲ್ಲಿ ಮುಂದೆ ಬಂದು ಒಳ್ಳೆ ವ್ಯವಸ್ಥೆಯಲ್ಲಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ಆದರೂ ಕೂಡ ನಮಗೆ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ನಾವು ಬಹಳ ಹಿಂದೆ ಇದ್ದೇವೆ. ಯಾವ ರೀತಿ ಹಿಂದೆ ಇದ್ದೇವೆ ಅಂತ ಹೇಳಿದ್ರೆ, ನಮಗೆ OBCಯಲ್ಲಿ 2A ಬರುತ್ತೆ. ಯಾಕೆಂತಂದ್ರೆ ಸುಮಾರು 2A ಬಂದಾಗ ರಾಜಕೀಯವಾಗಿಯೂ ಕೂಡ ನಾವು ಹಿಂದೆ ಇದ್ದೇವೆ. ಯಾಕೆಂತಂದ್ರೆ 2Aಗೆ ಸುಮಾರು 100 ಅಷ್ಟು ಜಾತಿಗಳು ಬರ್ತದೆ. ಹಾಗಾಗಿ ನಾವಿರುವಂಥ ವ್ಯವಸ್ಥೆಗೆ, ಯಾಕೆಂತಂದ್ರೆ ಇವತ್ತಿನ ದಿನಗಳಲ್ಲಿ ರಾಜಕೀಯವಾಗಿ ಜಾತಿ ವ್ಯವಸ್ಥೆ ನಡೀತಾ ಇದೆ. ಅದು ವಿಪರ್ಯಾಸವೋ ಅಥವಾ ಒಳ್ಳೆಯದನ್ನು ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಜಾತಿ ಇದ್ದಷ್ಟು ಪ್ರಬಲ ಆಗ್ತಾ ಇರುವಂಥ ವಿಚಾರ ಘಟಕದಲ್ಲಿ ನಮ್ಮಂಥ ಸಣ್ಣ ಜಾತಿಗಳು ವ್ಯವಸ್ಥೆಗಳಲ್ಲಿ ಹಿಂದಿದ್ದೇವೆ ಅಂತ ಅನ್ಕೊಳ್ತಾ ಇದ್ದೀವಿ. ಸುಮಾರು 11ನೇ ಶತಮಾನದಲ್ಲಿ ಏನು ಬಸವ ಕಲ್ಯಾಣದಲ್ಲಿ ಬಸವಣ್ಣನವರು ಏನು ಲಿಂಗಾಯತ ಸಮಾಜವನ್ನು ಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಸಮಾಜದ ವ್ಯವಸ್ಥೆಯಲ್ಲಿ ಅಡಿಯಲ್ಲಿ ತಂದರು, ಬಸವ ಮಠದ ಅನುಭವ ಮಂಟಪದ ವಿಚಾರದಲ್ಲಿ. ಹಾಗಾಗಿ ನಮ್ಮ ಸಮುದಾಯದ ಮಡಿವಾಳ ಮಾಚಿದೇವರ ಒಂದು ವ್ಯವಸ್ಥೆಯಲ್ಲಿ ಆ ಬಸವ ಕಲ್ಯಾಣದಲ್ಲಿ ನಮಗೆ ಒಂದು ಸ್ಥಾನಮಾನ ಸಿಕ್ತು. ನೀವೊಂದು ಎಲ್ಲ ವ್ಯವಸ್ಥೆಯಲ್ಲಿ ಬಸವ ಕಲ್ಯಾಣದಲ್ಲಿ ಬಸವಣ್ಣನವರ ಅನುಯಾಯಿಗಳಾಗಿದ್ದಂಥ ಎಲ್ಲರೂ ಕೂಡ ಶರಣರಾಗಿದ್ದಾರೆ. ನಮ್ಮ ಶರಣರಲ್ಲಿ ಕೈಯಲ್ಲಿ ಮಾತ್ರ ಕತ್ತಿದೆ ಅಂತಹ ಒಂದು ವಿಚಾರವಾದಿಗಳು ಮತ್ತು ಶಕ್ತಿವಂತರು ನಮ್ಮ ಶರಣರು. ಹಾಗಾಗಿ ಹಲವು ವಿಚಾರ ಹೇಳಬಯಸ್ತೇನೆ. ಆದರೂ ಕೂಡ ಸಮಯದ ಸಂದರ್ಭ ಮತ್ತು ಈಗ ಕ್ರಿಕೆಟ್ ನಾವು 9 ಗಂಟೆಗೆ ಸ್ಟಾರ್ಟ್ ಮಾಡಬೇಕಾಗಿತ್ತು. ಸುಮಾರು 3 ಗಂಟೆಗಳ ಕಾಲ ನಾವು ತಡವಾಗಿದೆ. ಆದರೂ ಕೂಡ ತಾವೆಲ್ಲ ಆಗಮಿಸಿದ್ರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮತ್ತು ಧನ್ಯವಾದ ನಡೆಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಯಾಕೆ ಆಚರಿಸ್ತೇವೆ ಅಂತ ಹೇಳಿದ್ರೆ, ಇಡೀ ವರ್ಷ ನಮ್ಮ ಕಾಯಕದಲ್ಲಿ ಇಟ್ಕೊಂಡು ಅದನ್ನ ಮನೆಯ ಕೆಲಸಗಳನ್ನು ಒಂದು ಬದಲಾವಣೆ ಬೇಕು. ಎಲ್ಲರೂ ಒಂದೆಡೆ ಸೇರಿ, ಇಡೀ ಸಮುದಾಯದ ಊರಿನವರು ಒಂದೆಡೆ ಸೇರಿ ನಮ್ಮ ಕಷ್ಟ ಸುಖಗಳನ್ನು ಹೇಳಿಕೊಳ್ಳುವ ಮೂಲಕ, ಕ್ರೀಡೆಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಭಾಗಿಯಾಗುವ ಮೂಲಕ ಸಮುದಾಯದ ಸಮಾಜದ ಉನ್ನತಿಯ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಅವಕಾಶ ಆಗ್ತದೆ. ಕುಟುಂಬ ಮಾತ್ರ ಅಲ್ಲ, ಸಾರ್ವಜನಿಕವಾಗಿಯೂ ಸಮುದಾಯ ಬೆಳೆಯಬೇಕು ಅನ್ನೋ ನಿಟ್ಟಿನಲ್ಲಿ ಹಿರಿಯರು ನಮಗೆ
ಈ ಒಂದು ಹಬ್ಬ ಹರಿದಿನ ಕ್ರೀಡೆ ಇವೆಲ್ಲವನ್ನು ಹಾಕಿಕೊಟ್ಟಿದ್ದಾರೆ. 10 ವರ್ಷಗಳಿಂದ ಕಾರ್ಯಕ್ರಮಗಳನ್ನು ನಡೆಸಿದ ಸಮುದಾಯದ ಕೆಲಸಗಳು ನಡೆಯದೇ ಇದ್ದ ಸಂದರ್ಭದಲ್ಲಿ ಈ ವರ್ಷ ನೀವೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮದ ಮೂಲಕ ಸಮುದಾಯ ಗಟ್ಟಿಗೊಳಿಸಬೇಕು ಅನ್ನುವಂಥ ತೀರ್ಮಾನ ತಗೊಂಡು ಈ ಥರದ ಒಂದು ಕಾರ್ಯಕ್ರಮಕ್ಕೆ ಹೆಜ್ಜೆ ಹಾಕಿದ್ದಕ್ಕೆ ಮೊದಲನೇ ಸಮುದಾಯದ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೆ ಮತ್ತು ಸಮುದಾಯದವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. 12ನೇ ಶತಮಾನದಕ್ಕೆ ಹಿಂದೆ ಸಂಸ್ಕೃತದಲ್ಲಿ ಎಲ್ಲ ವಚನ ಸಂಸ್ಕೃತದಲ್ಲಿ ಸಾಹಿತ್ಯದ ಸಂದರ್ಭದಲ್ಲಿ ಅದು ಜನರಿಗೆ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ವಚನವನ್ನ ಕನ್ನಡದಲ್ಲಿ ಪ್ರಾರಂಭ ಮಾಡ್ತಾರೆ ಬಸವಣ್ಣನವರ ಅನುಭವ ಮಂಟಪ. ಈಗ ರಾಜೇಶ್ ಅವರು ಹೇಳಿದಾಗೆ ಅನುಭವ ಮಂಟಪ ಅನ್ನೋದು ಸಂಸತ್ ಅನುಭವ ಮಂಟಪದಲ್ಲಿ ಎಲ್ಲ ಸಮುದಾಯದವರು ಎಲ್ಲ ಜಾತಿಯವರು ಒಂದೇ ಅನ್ನೋ ನಿಟ್ಟಿನಲ್ಲಿ ಶರಣರ ಲೆಕ್ಕದಲ್ಲಿ ಒಂದೆಡೆ ಸೇರಿ ಅಂದಿನ ಸಮಾಜದ ಕಳಂಕಗಳನ್ನ ತೆಗೆಯುವಂತಹ ಕೆಲಸ ಮಾಡುತ್ತಿದ್ದಾಗ ನಿಮ್ಮ ಸಮುದಾಯದಿಂದ ಮಡಿವಾಳ ಮಾಚಿದೇವರು ಅವರನ್ನ ಆ ಶರಣ ಸಾಹಿತ್ಯದಲ್ಲಿ ತೊಡಗಿಸಿಕೊಂಡು ಅವರ ಶರಣರ ಏನು ವಚನಗಳಿವೆ ಅವನ್ನೆಲ್ಲ ಸಂರಕ್ಷಿಸಿ ಇಟ್ಟಂತಹ ಒಂದು ಖ್ಯಾತಿ ಮಾಚಿದೇವರಿಗೆ ಸಲ್ಲಿಸ್ತದೆ. ಸಾಂಸ್ಕೃತಿಕ ಮತ್ತು ಸಾಮಾಜಿಕ ವಿಚಾರಗಳಲ್ಲಿ ಮಡಿವಾಳರು ನಮ್ಮ ಸಮಾಜದಲ್ಲಿ ತುಂಬಾ ಮೇಲ್ಮಟ್ಟದಲ್ಲಿ ಬರ್ತಾರೆ. ನಮ್ಮ ಎಲ್ಲ ಹಬ್ಬಗಳಲ್ಲಿ ಸಾಮಾಜಿಕ ಅನಿವಾರ್ಯವಾಗಿದ್ದಾರೆ. ಸಮಾಜದ ಶುದ್ಧೀಕರಣವನ್ನು ಮಾಡುವ ನಿಟ್ಟಿನಲ್ಲಿ ಸಮುದಾಯ ತುಂಬಾ ಕೆಲಸ ಮಾಡ್ತಾ ಇದೆ. ಅವಾಗ ನಾನು ಈ ಸಂದರ್ಭದಲ್ಲಿ ವಿದ್ಯಾಭ್ಯಾಸ ಅವರನ್ನ ಒಳ್ಳೆಯ ಸ್ಥಾನಕ್ಕೆ ರಕ್ಷಿಸುವಂತ ಕೆಲಸ ಇಂದಿನ ಪೋಷಕರಲ್ಲಿದೆ. ನಮ್ಮ ವೃತ್ತಿ ಬೇಕು, ಆದ್ರೆ ಓದುಗರದಲ್ಲಿ ಮಕ್ಕಳು ಮುಂದೆ ಬಂದು ನಾಳೆ ಇನ್ನೂ ದೊಡ್ಡ ನಿಮ್ಮ ವೃತ್ತಿಯಲ್ಲಿ ಮಾಡುವಂತ ಅವಕಾಶ ಈಗಾಗಲೇ ಸುಮಾರು ಜನರು ಪ್ರೂವ್ ಮಾಡಿದ್ದಾರೆ. ಪ್ರಕಾರ ನಿಮ್ಮ ಸಮುದಾಯ ಹೆಚ್ಚಿನ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ತೊಡಗಿಸಿಕೊಂಡು ಅತ್ಯುತ್ತಮ ಕೆಲಸಗಳಿಗೆ ಹೋಗಬೇಕು ಮತ್ತು ಸಮುದಾಯದ ಎಲ್ಲ ಏಳಿಗೆಯನ್ನು ಆಗಲಿದ್ದಾರೆ ಆಶಿಸುತ್ತಾ ನನಗೆ ನಿಮ್ಮ ಕರೆದು ಉದ್ಘಾಟನೆ ಮಾಡಿ ಅವಕಾಶ ಕೊಟ್ಟಂತ ನಮಗೆ ಎಲ್ಲರಿಗೂ ಅನಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ವೀರ ಮಡಿವಾಳ ಮಾಚಿ ದೇವರ ಸಂಘ ಇದರ ವತಿಯಿಂದ ಮಡಿವಾಳರ ಜಿಲ್ಲಾ ಮಟ್ಟದ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಅಡಿಯಲ್ಲಿ ನಡೆಯುತ್ತಿರುವಂತಹ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾಟ ಹಾಗೂ ಇತರ ಪಂದ್ಯಾಟಗಳನ್ನು ನಡೆಸಿದ್ದಾರೆ. ಮೊದಲಿಗೆ ನಾನು ಇದರ ಅಧ್ಯಕ್ಷರಾದಂಥ ಹಾಗೂ ನನ್ನ ಸ್ನೇಹಿತರು ರಾಜೇಶ್ ಪದ್ಮನಾಭ ಅವರಿಗೆ ನಾನು ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ಬಹುಶಃ ಅವರು ಉತ್ತಮ ಕೆಲಸಗಳನ್ನು ಮಾಡಿ ಒಂದು ಸಂಘಟನೆ ಮುಖಾಂತರ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡುವಂಥವ್ರು ಅವರ ಜನಾಂಗದ ಒಂದು ಕ್ರೀಡಾಕೂಟವನ್ನು ಇಲ್ಲಿ ಆಯೋಜನೆ ಮಾಡಿ ಇವತ್ತು ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಅವರ ಮಾತಿನ ಆಗಲೂ ಒಂದು ಮಾತು ಅವರು ಹೇಳಿದ್ರು, ನಮ್ಮ ಜನಾಂಗದವರು ಕಡಿಮೆ ಜನ ಇರೋದು ಎಲ್ಲೂ ಗುರುತಿಸಬಾರೋದಿಲ್ಲ ಅಂತೇಳಿ. ನಾನು ಅವರಲ್ಲಿ ಒಂದೇ ಮಾತು ಹೇಳೋದು ಇಷ್ಟೇ, ಜನರು ಎಷ್ಟು ಇರ್ತಾರೆ ಏನು ಅಂತಲ್ಲ, ಏನು ಸಾಧನೆ ಮಾಡಿದ್ದಾರೆ, ಎಲ್ಲಿ ಯಾವ ಸ್ಥಾನ ಪಡ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಮುಖ್ಯ. ಅದಕ್ಕಾಗಿ ಅವ್ರು ಹೇಳೋದು ಎಲ್ಲರೂ ಒಂದೇ, ನಮ್ಮ ಭಾರತ ದೇಶದಲ್ಲಿ ಎಲ್ಲರೂ ಒಂದಾಗಿ ಒಂದೇ ಗಾಳಿ ಉಸಿರಾಡೋದು, ಒಂದೇ ನೀರು ಕುಡಿಯುವಂಥವ್ರು ಎಲ್ಲರೂ ಒಂದೇ ಅಂತ ಹೇಳುತ್ತಾ ಏನು ಇವತ್ತು ಅವ್ರ ಜನಾಂಗದ ಇವತ್ತು ಕ್ರೀಡಾಕೂಟ ಆಗಲಿ ನಡೆಸ್ತಾ ಇದ್ದಾರೆ. ಅವರು ಜನಾಂಗ ಉತ್ತಮವಾಗಿ ಯಶಸ್ವಿ ಕಾಣಲಿ ಅಂತ ಹೇಳುತ್ತಾ, ಹಾಗೆ ಇನ್ನು ಮುಂದೆ ಮಾಡುವಂಥ ಅವರ ಕಾರ್ಯಕ್ರಮಗಳಲ್ಲಿ ಕೂಡ ಅವರ ಜನಾಂಗದವರು ಯಶಸ್ವಿ ಕಾಣಲಿ. ಅವರಿಂದ ಎಷ್ಟೋ ಜನ ಯಶಸ್ಸನ್ನು ಕಂಡಿದ್ದಾರೆ. ಎಲ್ಲವೂ ಕೂಡ ಒಳ್ಳೆಯದಾಗಲಿ. ಹಾಗೆ ಸನ್ಮಾನಿತರಾದಂಥ ನನ್ನ ಸ್ನೇಹಿತೆ ಕೂಡ ಒಳ್ಳೆಯ ಯಶಸ್ಸನ್ನು ಕಾಣಲಿ ಅಂತ ಹೇಳುತ್ತಾ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದ ಅರ್ಪಿಸ್ತೇವೆ. ಎಲ್ಲ ಕೊಡಗಿನ ವೀರ ಮಡಿವಾಳ ಮಾಚಿದೇವರ ಸಂಘದ ಎಲ್ಲ ಸದಸ್ಯರಿಗೂ
ಕ್ರೀಡಾಪಟುಗಳಿಗೂ ಸ್ವಾಗತವನ್ನು ಕೋರುತ್ತೇನೆ. ನಾನು ಕೊಡವ ಮಡಿವಾಳ ಸಮಾಜದ ಅಧ್ಯಕ್ಷ. ನಾವು ಕೊಡವ ಮಡಿವಾಳ ಸಮಾಜ ಅಂತ ಹೇಳಿದರೆ ಕೊಡವ ಪದ್ಧತಿ ಪರಂಪರೆಯನ್ನು ನಡೆಸ್ಕೊಂಡು ಬರುವಂಥ ಮೊದಲಿನಿಂದ ಅನಾದಿ ಕಾಲದಿಂದಲೂ ಕೊಡಗಿನಲ್ಲಿ ನೆಲೆ ನಿಂತಿರುತ್ತೇವೆ. ಕೊಡಗಿನಲ್ಲಿ 20 ಭಾಷಿಕ ಜನಾಂಗಗಳಿರ್ತೇವೆ. ಅವರು ಕೊಡವ ಪದ್ಧತಿ ಪರಂಪರೆಯನ್ನು ಆಚಾರ ವಿಚಾರಗಳನ್ನು ನಡೆಸ್ಕೊಂಡು ಮುಂದೆ ಬಂದಿರ್ತೇವೆ. ಅದೇ ರೀತಿ ವೀರ ಮಡಿವಾಳ ಸಮಾಜದ ಸದಸ್ಯರುಗಳು ಕೊಡಗಿನಲ್ಲಿ ನೆಲೆಸಿರುತ್ತಾರೆ. ಅವರಿಗೂ ನಾನು ಈ ಕಾರ್ಯಕ್ರಮಕ್ಕೆ ನಾನು ಆಗಮಿಸಿದ್ದಕ್ಕೆ ನಾನು ಧನ್ಯವಾದವನ್ನು ಕೋರುತ್ತೇನೆ. ರಾಜೇಶ್ ಪದ್ಮನಾಭ್, ವೀರ ಮಡಿವಾಳ ಮಾಚಿದೇವರ ಸಂಘದ ಅಧ್ಯಕ್ಷನಾಗಿದ್ದೇನೆ. ಈ ದಿನ ನನಗೆ ಬಹಳ ಸಂತೋಷವಾದ ದಿನ. ಯಾಕೆಂತ ಹೇಳಿದ್ರೆ ಸುಮಾರು 10 ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಒಂದು ಕ್ರೀಡಾಕೂಟವನ್ನು ಈ ದಿನ ಚಾಲನೆಗೊಂಡಿದ್ದೇವೆ. ಇದಕ್ಕೆ ಸಹಕರಿಸಿದ ನನ್ನ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರುಗಳಿಗೆ ಮತ್ತು ನನ್ನೆಲ್ಲ ಜನಾಂಗದ ಕುಲಬಾಂಧವರಿಗೆ ಮೊದಲಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಕೆಲವು ಅಡಚಣೆಗಳು ಅಂದರೆ ನಿನ್ನೆ ಮಳೆ ಬಂತು, ಆದರೂ ಕೂಡ ಇವತ್ತು ಎಲ್ಲ ನಮ್ಮ ಕ್ರೀಡಾ ಸ್ಫೂರ್ತಿಯಲ್ಲಿ ನಮ್ಮ ಎಲ್ಲ ಮಕ್ಕಳು ಸೇರಿ ಕ್ರೀಡಾಂಗಣವನ್ನು ವ್ಯವಸ್ಥಿತಗೊಳಿಸಿ ಆಟವನ್ನು ಪ್ರಾರಂಭಿಸಿದ್ದಾರೆ. ಹಾಗೆ ಇವತ್ತಿನ ದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ಕೇಶವ ಕಾಮತ್ರವರಿಗೂ, ಹಾಗೆ ಗೋಣಿಕೊಪ್ಪಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಕುಲಚಂಡ ಪ್ರಮೋದ್ ಗಣಪತಿಯವರಿಗೂ, ಮತ್ತೋರ್ವರು ಗೋಣಿಕೊಪ್ಪಲಿನ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ BN ಪ್ರಕಾಶ್ ಅವರಿಗೂ, ಹಾಗೆ ಕೊಡವ ಮಡಿವಾಳ ಸಮಾಜದ ಅಧ್ಯಕ್ಷರಾದಂಥ ಪಾತಂಡ ಸಂತೋಷ್ ತಮ್ಮಯ್ಯನವರಿಗೂ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅವರು ಬಂದು ನಮ್ಮ ಜನಾಂಗದ ಕ್ರೀಡಾಕೂಟವನ್ನು ಚಾಲನೆ ಕೊಟ್ಟು ಹಿತನುಡಿಗಳನ್ನು ಹೇಳಿ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ತೆ. ನಾನು ಕ್ರೀಡಾ ಸಚಿವರಾದ ವಿನು ಅವರು. ನಾವು ಈಗಾಗಲೇ ನಮ್ಮ 10 ತಂಡಗಳು ನೋಂದಣಿ ಇದೆ ಈಗ ನಮ್ಮ ವೀರ ಮಡಿವಾಳದಲ್ಲಿ. ಕಾರಣ ಮಳೆಯಿಂದಾಗಿ ತುಂಬ ತೊಂದರೆ ಆಗಿದೆ. ಆದರೆ ಎಲ್ಲರೂ ನಮಗೆ ಸಹಕರಿಸಿ ನಮ್ಮೆಲ್ಲ ಕ್ರೀಡೆ ನಮ್ಮ ಕೈ ಜೋಡಿಸ್ಬಿಟ್ಟು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇನ್ನು 2 ದಿನಗಳು ನಡೆಯುವಂಥ ಈ ಕ್ರೀಡೆಗಳಿಗೆ ಎಲ್ಲ ಸಹಕರಿಸಬೇಕು. ಪ್ರತಿಯೊಂದು ನಮ್ಮ ಮಡಿವಾಳ ಬಾಂಧವರು ನಾವು ಕೇಳೋದು ವಿನಂತಿ. ಹಾಗೆ ಅದೆಲ್ಲ ದಾನಿಗಳಿಗೂ ನಮ್ಮಿಂದ ತುಂಬ ಒಂದು ಸಹಕಾರ ಕೊಟ್ಟಿದ್ದಾರೆ. ಹೀಗೆ ಮುಂದೆ ನಡಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಕೇಳ್ಕೊಂಡು ನಾವು ಈ ಪಂದ್ಯಾಟವನ್ನು ಆದಷ್ಟು ಬೇಗ ಮುಗಿಸ್ಕೊಂಡು ಈ ಮಳೆ ಕಾರಣವಾಗಬಾರ್ದು ಆದಷ್ಟು ಬೇಗ ಮುಗಿಸ್ತೀವಿ. ಹಲೋ, ನಮಸ್ತೆ. ನಾನು MR ಮಹಾದೇವ, ಪ್ರಧಾನ ಕಾರ್ಯದರ್ಶಿ ವೀರಮಡಿವಾಳ ಮಾಚಿದೇವರ ಸಂಘ, ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕು. ಈ ಒಂದು ಕ್ರೀಡಾ ಯೋಜನೆ ಬಾರಿ ಮಳೆಯ ಕಾರಣದಿಂದ ಸ್ವಲ್ಪ ತಡವಾಗಿ ಆಗಿದೆ. ಎಲ್ಲ ನಮ್ಮ ಬಂಧು ವರ್ಗದವರು, ಸ್ನೇಹಿತರು ಭಾಳ ಶ್ರಮಪಟ್ಟು ಈ ಕಾರ್ಯವನ್ನು ನೆರವೇರಿಸಿದ್ದಾರೆ. ಸ್ವಲ್ಪ ತಡವಾದರೂ ಸ್ವಾಗತ ನಾಟ್ಯಾಂಜಲಿ ಸಂಸ್ಥೆಯಿಂದ ಸ್ವಾಗತ ಡ್ಯಾನ್ಸ್ ಆಗಿದೆ, ನೃತ್ಯ ಆಗಿದೆ, ಹಾಗೂ ವೇದಿಕೆಗೆ ಅತಿ ಗಣ್ಯರು ಬಂದಿದ್ದರು. ಅವರು ಹಿತವಚನವನ್ನು ಕೊಟ್ಟಿದ್ದಾರೆ. ಹಾಗೆ ಪಂದ್ಯಾವಳಿಯು ಆರಂಭವಾಗಿ ಜನಸಂಖ್ಯೆಯಿಂದ ತುಂಬಿದ್ದಾರೆ. ನಮ್ಮ ಮಡಿವಾಳ ಜನಾಂಗದವರಿಗೆ ಎಲ್ಲರಿಗೂ ಇನ್ನು ಮುಂದೆ ಯಶಸ್ವಿಯಾಗಲಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ವೇತಾ ಕಾಂತ್ರಶ್, ತಿತಿಮತಿ ಗ್ರಾಮದಿಂದ ಬಂದಿದ್ದೀನಿ. ಇಂದು ನಮಗೆ ತುಂಬ ಸಂತೋಷವಾಗ್ತಿದೆ. ನಮ್ಮ ಎಲ್ಲ ಜನಾಂಗದ ಬಂಧು ಬಾಂಧವರು ಎಲ್ಲ ಒಟ್ಟುಗೂಡಿ ಒಂದು ಕ್ರೀಡೆಯನ್ನು ಆಯೋಜಿಸಿದ್ದಾರೆ. ವಿವಿಧ ಹಲವಾರು ಕಾರ್ಯಕ್ರಮಗಳನ್ನು ಇದೇ ರೀತಿ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಈಗ ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇದೆ. ಹೀಗೆ ಮಹಿಳೆಯರಿಗೆ ಹಗ್ಗ ಜಗ್ಗಾಟ ಆಗಿರ್ಬೋದು, ಮಕ್ಕಳಿಗೆ ಛದ್ಮವೇಷ ಕಾರ್ಯಕ್ರಮ ಆಗಿರ್ಬೋದು, ಮತ್ತು ಇತರ ಆಟೋಟ ಸ್ಪರ್ಧೆಗಳು ನಡೀತಾ ಇದೆ. ಇದು ನಮಗೆ ಒಂದು ಹೆಮ್ಮೆಯ ವಿಷಯ. ಎಲ್ಲ ಬಂಧು ಬಾಂಧವರು ಒಟ್ಟಿಗೆ ಸೇರಿ ಒಂದು ಸಂತೋಷವಾಗಿ ಈ ಥರ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇರೋದು. ಇದೇ ರೀತಿ ಇನ್ನಷ್ಟು ದಿನಗಳಲ್ಲಿ ಈ ಥರ ಕಾರ್ಯಕ್ರಮಗಳನ್ನ ಮೂಡಿ ಬರಲಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು.
ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.